ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮೇಲಿನ ಹಲ್ಲೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಆಕ್ಸಿಡೆಂಟ್ ಕಥೆ ಕಟ್ಟಿದ್ರ ಚಿತ್ತಾಪುರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ರಾಠೋಡ್. ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮೇಲಿನ ಹಲ್ಲೆ ಕೇಸ್ಗೆ ಟ್ವಿಸ್ಟ್. ಆಕ್ಸಿಡೆಂಟ್ ಕಥೆ ಕಟ್ಟಿದ್ರ ಚಿತ್ತಾಪುರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ರಾಠೋಡ್. ಆಕ್ಸಿಡೆಂಟ್ ಕಥೆಯನ್ನ ಕಟ್ಟಿದ್ರ ಪೊಲೀಸ್ ತನಿಖೆಯಲ್ಲಿ ರಾಠೋಡ್ ಮೇಲಿನ ಹಲ್ಲೆಯ ಅಸಲಿಯತ್ತು ಬಯಲಾಗಿದೆ. ಕಾರು ಅಪಘಾತವನ್ನೇ ಹಲ್ಲೆ ಅಂತ ಬಿಂಬಿಸಿದ್ದ ಮಣಿಕಂಠ ರಾಠೋಡ್ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಹೇಳಿಕೆಯನ್ನ ಕೊಡ್ತಾರೆ. ನವೆಂಬರ್ 18ರಂದು ಶಹಾಬಾದ್ ಬಳಿ ಅಪರಿಚಿತರಿಂದ ಹಲ್ಲೆ ಅಂತ ದೂರು ದಾಖಲಾಗುತ್ತೆ. ತನ್ನ ಕೊಲೆಗೆ ಪ್ರಿಯಾಂಕ್ ಖರ್ಗೆ ಸಂಚು ಅಂತ ಆರೋಪವನ್ನ ಮಾಡ್ತಾರೆ ರಾಠೋಡ್ ದೂರು ಆಧರಿಸಿ ತನಿಖೆ ನಡೆಸ್ತಾರೆ ಪೊಲೀಸರು. ಮರಕ್ಕೆ ಡಿಕ್ಕಿ ಹೊಡೆದ ಕಾರ್ನಲ್ಲಿದ್ದ ಮಣಿಕಂಠ ರಾಠೋಡ್ಗೆ ಗಾಯ ಆಗತ್ತೆ. ಮತ್ತೊಂದು ಕಾರ್ನಲ್ಲಿ ಕಲಬುರಗಿಗೆ ತೆರಳಿದ್ದ ರಾಠೋಡ್ ಕಲಬುರಗಿಗೆ ಬಂದು ಹಲ್ಲೆಯ ಕಥೆ ಕಟ್ಟಿದ್ರ. ಎಸ್, ಅದೇ ರೀತಿಯ ಘಟನೆ ಆಗಿದೆ. ಹಲ್ಲೆಯ ಕಥೆ ಕಟ್ಟಿದ್ದಾರೆ. ರಾಠೋಡ್ ಮೇಲೆ ಕೇಸ್ ಬಗ್ಗೆ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಠೋಡ್ ಇನ್ನೋವಾ ಕಾರ್ ಗುರುಮಿಟ್ಕಲ್ ಬಳಿ ಅಪಘಾತ ಆಗಿತ್ತು. ಕಾರು ಅಪಘಾತವನ್ನ ತಿರುಚಿ ಹಲ್ಲೆ ಮಾಡಿದ್ದಾರೆ ಅಂತ ಅದನ್ನ ಬಿಂಬಿಸಿದ್ದಾರೆ. ರಾಠೋಡ್ಗೆ ಚಿಕಿತ್ಸೆ ಕೊಡಿಸಿದ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಸತ್ಯವನ್ನ ಹೇಳಿದ್ದಾನೆ. ಅಪಘಾತಕ್ಕೆ ಈಡಾದ ವಾಹನ ಹೈದರಾಬಾದ್ ಗ್ಯಾರೇಜ್ನಲ್ಲಿ ಪತ್ತೆ ಹಚ್ಚಿದ್ದೇವೆ. ತಪ್ಪು ಮಾಹಿತಿ ನೀಡಿದ್ದಕ್ಕಾಗಿ ಮಣಿಕಂಠ ರಾಠೋಡ್ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳ್ತಾರೆ. ಜಿಲ್ಲೆಯ ಶಹಾಬಾದ್ ಪೊಲೀಸ್ ಸ್ಟೇಷನಲ್ಲಿ 19th ಒಂದು 307 ಅಟೆಂಪ್ಟ್ ಟು ಮರ್ಡರಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಅದು ಸಾರಾಂಶ ಏನಂತ ನೋಡಿದರೆ, ಮಣಿಕಂಠ ರಾಠೋಡ್ ಅನ್ನೋರು ಇವರು ದೀಪಾವಳಿ ಪೂಜೆ ಮುಗಿಸ್ಕೊಂಡು ಕಲಬುರಗಿ ನಗರಕ್ಕೆ ಬರ್ತಾ ಇದ್ದಾಗ ಶಹಾಬಾದ್ ಶಂಕರವಾಡಿ ಕ್ರಾಸಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.